ವಾಲ್ಮೀಕಿ ಭವನ ನಿರ್ಮಾಣದ ವಿಚಾರ ಘರ್ಷಣೆಗೆ ತಿರುಗಿಕೊಂಡಿದೆ. ಎಲ್ಲಾಗಿರೋದು ಅನ್ನೋದರ ಡೀಟೇಲ್ಸ್. ಎರಡು ಸಮುದಾಯದ ನಡುವೆ ಕಲ್ಲು ತೂರಾಟ ಆಗಿರೋದು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ದೇಶನೂರ ಗ್ರಾಮದಲ್ಲಿ ಘಟನೆ. ಕಲ್ಲು ಎಸೆಯುವ ಹಲ್ಲೆಗೈಯುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಲ್ಲೆಸೆದು ಮನೆ ಮಾಳಿಗೆಯನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಕಲ್ಲು ತೂರಾಟದ ಕಾರಣಕ್ಕೆ ಮನೆಯಲ್ಲಿದ್ದ ವಸ್ತುಗಳು ಕೂಡ ಚಲಾಪಿಲ್ಲಿಯಾಗಿದೆ. ಎಷ್ಟೊಂದು ವಸ್ತುಗಳಿಗೆ ಡ್ಯಾಮೇಜ್ ಆಗಿದೆ. ಬಟ್ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕೆ ಮೊದಲು ವಿರೋಧ ಯಾಕೆ ಅನ್ನೋದು ಫಸ್ಟ್ ಪ್ರಶ್ನೆ. ಎರಡನೇದು, ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕೆ ಮನೆಗೆ ನುಗ್ಗಿ ರೌಡಿಗಳ ರೀತಿ ವರ್ತನೆ ಮಾಡೋದು, ಕಾನೂನು ಕೈಗೆತ್ಕೊಳ್ಳೋದು ಸರಿನಾ ಅನ್ನೋದು ಎರಡನೇ ಪ್ರಶ್ನೆ. ಎರಡು ಸಮುದಾಯದ ಘರ್ಷಣೆ ಆಗಿದೆ. ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಮಹಿಳೆಯರು ಕೂಡ ಇನ್ವಾಲ್ವ್ ಇದ್ದಾರೆ ಇದರಲ್ಲಿ. ವಿಜುವಲ್ಸ್ ನೋಡ್ತಾ ಇದ್ದೀರಾ. ಮಹಿಳೆಯರು ರೊಚ್ಚಿಗೆದ್ರು, ರೋಷ ಆಯಿತು, ಜಗಳ ಸ್ಟಾರ್ಟ್ ಆಯ್ತು ಅಂದರೆ ಅದನ್ನು ಬಿಡಿಸೋದು ಕಷ್ಟನೇ ಬಿಡಿ. ಪುರುಷರು ಇದ್ದಾರೆ ಅಲ್ಲಿ. ಒಬ್ರಿಗೊಬ್ರು ಹಲ್ಲೆ ಮಾಡ್ಕೊಳ್ಳೋದು, ವಿಂಡೋ ವಿಜುವಲ್ಸ್ ಎಲ್ಲ ಒಡೆದೋಗಿರೋದು, ಕಿಟಕಿ ಗಾಜುಗಳು ಪುಡಿ ಪುಡಿ ಆಗಿರೋದನ್ನು ನೋಡ್ತಾ ಇದ್ದೀರಾ. ಒಂದು ಸಮುದಾಯ ಭವನದ ವಿಚಾರ ಶಾಂತಿಯನ್ನೇ ಕುಲಗೆಡಿಸ್ಬಿಟ್ಟಿದೆ, ಶಾಂತಿಯನ್ನ ಭಂಗ ಮಾಡಿದೆ. ಒಂದು ಸಮುದಾಯ ಭವನ ನಿರ್ಮಾಣದ ವಿಚಾರ. ವಾಲ್ಮೀಕಿ ಭವನದ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಮುದಾಯಗಳ ನಡುವೆ ಜೋರು ಗಲಾಟೆ ಆಗಿದೆ. ಅದು ಕೈ ಮಿಲಾಯಿಸುವ ಹಂತವನ್ನು ತಲುಪಿದೆ. ವಾಲ್ಮೀಕಿ ಪುತ್ಥಳಿ ನಿರ್ಮಾಣದ ಸರ್ವೆಗೆ ಒಂದು ಕುಟುಂಬದಿಂದ ಆಕ್ಷೇಪ. ವಾಲ್ಮೀಕಿ ಸಮುದಾಯದ ಭವನಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗಿದೆ. ಸದಾಶಿವ ಎಂಬುವರ ಮನೆ ಮೇಲೆ ಇದೇ ವಿಚಾರ ಕಲ್ಲು ತೂರಾಟ ಆಗಿದೆ. ಏಕಾಏಕಿಯಾಗಿ ನೂರಾರು ಜನರು ಗುಂಪು ಸೇರಿಕೊಂಡು ದಾಳಿ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಕೈಯಲ್ಲಿ ಕಟ್ಟಿಗೆ ಕಲ್ಲುಗಳಿಂದ ಮಹಿಳೆಯರು ಅಟ್ಯಾಕ್ ಮಾಡಿದ್ದಾರೆ. ಘಟನೆಯಲ್ಲಿ ಓರ್ವ ವೃದ್ಧೆಗೆ ಗಾಯವಾಗಿದೆ. ಅವರನ್ನು ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ದೇಶನೂರು ಗ್ರಾಮ ಏನಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ವಾಲ್ಮೀಕಿ ಭವನ ಮತ್ತು ಪುತ್ಥಳಿಯ ನಿರ್ಮಾಣದ ವಿಚಾರಕ್ಕೆ ಈ ಗಲಾಟೆ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಮಾಡಿಕೊಳ್ಳುವಂಥದ್ದು ಏನಾಯ್ತು ಅಂತ ಹೇಳಿ. ಪ್ರಮುಖವಾಗಿ ಬೈಲಹೊಂಗಲ ತಾಲೂಕಿನ ದೇಶನೂರು ಗ್ರಾಮದಲ್ಲಿ ಈ ತರ ವಾಲ್ಮೀಕಿ ಭವನ ನಿರ್ಮಾಣ ವಿಚಾರದಲ್ಲಿ ಹಿಂದಿನೂ ಕೂಡ ಒಂದಿಷ್ಟು ಮನಸ್ತಾಪ ಇತ್ತು. ಈ ಒಂದು ವಿಚಾರದಲ್ಲಿ ಹೊರಗಿನ ಮಾಡಬೇಕು ಹಾಗೆ ಅಂತ ಹೇಳಿ ಏನು ಸದಾಶಿವ ಭಜಂತ್ರಿ ಎಂಬುವರ ಮೇಲೆ ಆ ಗಾಯದ ಮೇಲೆ ಬರೆ ಎಳೆದಂತಾಗಿರೋದು ಹಿಂದಿಂದಲೂ ಕೂಡ ಈ ಗಲಾಟೆ ಇತ್ತು. ಈ ನಿನ್ನೆ ಏನು ರಾತ್ರಿವರೆಗೆ ಸಂಜೆವರೆಗೆ ಜೋರಾದ ಗಲಾಟೆಗೆ ಕಲ್ಲು ತೂರಾಟ ಆಗಿರುವಂತದ್ದು. ಮತ್ತೆ ಈ ಮೊಬೈಲ್ ದೃಶ್ಯಗಳು ಅಂತ ನೋಡ್ತಾ ಇರ್ಬೋದು ಯಾವ ತರ ಆಗಿದೆ ಅಂತೇಳಿ. ಬಾಗಿಲು ಹಾಕಿಕೊಂಡು ಪ್ರಾಣ ಉಳಿಸ್ಕೊಂಡು ಸದಸ್ಯ ಕುಟುಂಬ ಪೊಲೀಸರಿಗೆ ಫೋನ್ ಮಾಡುತ್ತೆ. ಸ್ಥಳಕ್ಕೆ ಬೆಳಗಾವಿ ನೂತನ ಎಸ್ ಪಿ ಆದಂತ ರಾಮರಾಜನ್ ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂತದ್ದು. ಮತ್ತೆ ಈಗಲೂ ಕೂಡ ದೇಶನೂರು ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಟ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲಿಂದಲೂ ಕೂಡ ಎರಡು ತಂಡಗಳು, ಎರಡು ಪಾರ್ಟಿಗಳಂತ ಹೇಳ್ತೀವಿ, ಒಂದೇ ಸಮುದಾಯದ ಎರಡು ಪಾರ್ಟಿಗಳು ಇರೋದ್ರಿಂದ ಅವಾಗ ಕೂಡ ಗಲಾಟೆ ಆಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.